ನಾವೆಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಒಂಟಿತನನ ಅನುಭವಿಸ್ತೀವಿ. ಸಾವಿರಾರು ಜನ ನಮ್ಮ ಮಧ್ಯ ಇದ್ರೂ ಕೂಡ ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನೋ ಭಾವನೆ ಕಾಡುತ್ತೆ. ಅದು ಸಹಜ. ಆ ಒಂಟಿತನದ ಬಗ್ಗೆ ಈ ದಿನ ಮಾತಾಡೋಣ. ಒಂಟಿತನ ಅಂದ್ರೆ ಒಬ್ರೇ ಇರೋದು ಅಂತ ಅಲ್ಲ, ಬದಲಾಗಿ ನಮಗೆ ಬೇಕಾದ ಸಂಪರ್ಕ ನಮ್ಮಲ್ಲಿ ಇಲ್ಲದಿರುವುದು ಅಂತ ಅರ್ಥ. ಒಂಟಿತನ ಅನ್ನೋದು ಕಾಯಿಲೆ ಅಲ್ಲ, ಅದು ನಿಮ್ಮ ಮನಸ್ಸು ನಿಮ್ಗೆ ನೀಡ್ತಾ ಇರೋ ಒಂದು ಸಿಗ್ನಲ್. ಈಗ ಹೊಟ್ಟೆ ಹಶ್ವಾದಾಗ ದೇಹ ಆಹಾರ ಕೇಳುವಂತೆ, ಒಂಟಿತನ ಕಾಡ್ದಾಗ ಮನಸ್ಸು ಪ್ರೀತಿ ಮತ್ತು ಒಡನಾಟವನ್ನ ಕೇಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಜಾಸ್ತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದ್ರಲ್ಲಿ ಬ್ಯುಸಿ ಆಗೋಗಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಕೋಟ್ಯಾಂತರ ನೂರಾರು ಫ್ರೆಂಡ್ಸ್ ಇದ್ರೂ ಕೂಡ ನಮ್ಗೆ ಕಷ್ಟ ಅಂತ ಬಂದಾಗ ಹೆಗಲ್ ಕೊಡಕ್ಕೆ ಯಾರು ಇರಲ್ಲ. ಇದು ಕೂಡ ಒಂಟಿತನಕ್ಕೆ ಕಾರಣ ಅಂತ ಹೇಳ್ಬೋದು. ಅಂದ್ರೆ ಡಿಜಿಟಲ್ ಸಂಪರ್ಕ ಹೆಚ್ಚಾಗಿ ನೈಜ ಸಂಪರ್ಕ ಕಡಿಮೆ ಆಗ್ತಾ ಇರುವಂತದ್ದು. ಜೀವನದಲ್ಲಿ ಸಮ್ಟೈಮ್ಸ್ ಬದಲಾವಣೆ ಆದಾಗ, ಅಂದ್ರೆ ಇವಾಗ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದಾಗ, ಅಥವಾ ನಾವು ಪ್ರೀತಿಸೋ ಜನಗಳು ಬೇರೆ ಊರಿಗೆ ಹೋದಂತಹ ಸಂದರ್ಭದಲ್ಲಿ, ಅಥವಾ ನಾವು ಪ್ರೀತಿಸೋ ಜನಗಳು ನಮ್ಮನ್ನ ಅಗಲಿ ಹೋದಂತಹ ಸಂದರ್ಭದಲ್ಲಿ, ಅಥವಾ ಕೆಲಸ ಕಳ್ಕೊಂಡಂತಹ ಸಂದರ್ಭದಲ್ಲಿ ಈ ಒಂಟಿತನ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ, ಯಾರ್ದಾರ್ದು ರೀಲ್ಸ್ ನೋಡಿದಾಗ ಅವ್ರ ಜೀವನ ನೋಡ್ಬಿಟ್ಟು ಅಯ್ಯೋ ನಮ್ ಜೀವನ ಏನಪ್ಪಾ ಹಿಂಗಿದ್ಯಲ್ಲ ಅಂತ ಕೀಳಾಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ನಮ್ ಜೀವನ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಆದ್ರೆ ಅದನ್ನ ರಿಯಲೈಸ್ ಮಾಡ್ಕೊಳ್ದೆ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ದುಃಖ ಮಾಡ್ಕೊಂಡು ಈಗಿರುವಂತಹ ಸಂತೋಷವನ್ನ ಹಾಳು ಮಾಡ್ಕೊಳ್ಳೋದು. ಆಮೇಲೆ ಹೌದು, ನಾವು ಒಂಟಿ ಆಗಿದೀವಿ, ಅದನ್ನ ಫೀಲ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಮ್ ವೀಕ್ನೆಸ್ ಅಲ್ಲ. ಆಯ್ತಾ, ಇದರಿಂದ ಹೇಗ್ ಹೊರಗ್ ಬರೋದು ಅಂತ ಕೇಳಿದ್ರೆ, ಮೊಬೈಲ್ ಅಲ್ಲಿ ಜಾಸ್ತಿ ಸಮಯವನ್ನ ಕಳೆಯೋದನ್ನ ಬಿಟ್ಟು ನಮ್ಮ ಕಣ್ಣಿಗೆ ಕಾಣಿಸುವಂತಹ ವ್ಯಕ್ತಿಗಳ ಜೊತೆ ಮಾತಾಡೋದು ಅಥವಾ ಅವ್ರ ಜೊತೆ ಒಡನಾಟ ಬೆಳೆಸೋದನ್ನ ನಾವು ನೋಡ್ಬೇಕು. ಮತ್ತೆ ಓದೋ ಹವ್ಯಾಸ ಇದ್ರೆ ಓದೋದು, ಬರೆಯೋದು, ಪೈಂಟ್ ಮಾಡೋದು, ಕುಕಿಂಗ್ ಮಾಡೋದು, ಅಥವಾ ನಿಮ್ಮ ಮನಸ್ಸಿಗೆ ಏನ್ ಖುಷಿ ಕೊಡುತ್ತೋ ಆ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗೋದು. ಅದೇ ರೀತಿ ಡೈಲಿ ಒಂದ್ 20 ನಿಮಿಷ ನೀವು ವಾಕ್ ಮಾಡಿ ಎಕ್ಸರ್ಸೈಸ್ ಮಾಡಿದ್ರು ಕೂಡ ನಿಮ್ಮಲ್ಲಿ ಎಂಡೋರ್ಫಿನ್ ಅನ್ನೋ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದು ಹ್ಯಾಪಿ ಹಾರ್ಮೋನ್. ಆಮೇಲೆ ಯಾರೋ ಕಷ್ಟದಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ, ನಿಮ್ ಕೈಲಿ ಅದನ್ನ ಮಾಡಕ್ಕೆ ಸಾಧ್ಯ ಇರತ್ತೆ. ಆ ಕೆಲಸವನ್ನ ನೀವು ಮಾಡಿದಾಗ ಈ ಒಂಟಿತನ ಅನ್ನೋದು ನಿಮಗೆ ಕಾಡೋದಿಲ್ಲ. ಏನಿಲ್ವಾ, ಒಂದು ಸ್ಮೈಲ್ ಕೊಟ್ರೆ ಆ ಸ್ಮೈಲ್ ಕೂಡ ಅದ್ಭುತವಾದಂತಹ ಕೆಲಸ ಮಾಡುತ್ತೆ ನಿಮ್ಮ ದೇಹಕ್ಕೆ. ಆಮೇಲೆ ವಾರಕ್ಕೊಂದ್ಸಲ ನಿಮ್ಮ ಹಳೆ ಸ್ನೇಹಿತರನ್ನ ಭೇಟಿ ಮಾಡಿ, ಅಥವಾ ಫ್ಯಾಮಿಲಿಯಿಂದ ದೂರ ಇದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇದರಿಂದನೂ ಕೂಡ ನಿಮ್ಗೆ ಒಂಟಿತನ ಅನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ಜಾಸ್ತಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಏನಾದ್ರೂ ನಿಮ್ಮ ಒಂಟಿತನ ಏನಾದ್ರು ಕಾಡ್ತಿದೆ ಅಂತಂದ್ರೆ, ಅದು ಸ್ವಲ್ಪ ದಿನದಲ್ಲಿ ಖಿನ್ನತೆಗೂ ಕೂಡ ಕನ್ವರ್ಟ್ ಆಗ್ಬೋದು, ಅಂದ್ರೆ ಡಿಪ್ರೆಷನ್ಗೆ. ಆ ರೀತಿ ಸಿಚುಯೇಷನ್ ಬರ್ತಾ ಇದೆ ಅಂತ ನಿಮ್ಗೆ ಏನಾದ್ರು ರಿಯಲೈಸ್ ಆಯ್ತು ಅಂತ ಅಂದ್ರೆ, ಕೌನ್ಸಿಲರ್ ಇರ್ತಾರೆ, ಸೈಕಾಲಜಿ ಡಾಕ್ಟರ್ಸ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ನೀವು ಅವ್ರ ಜೊತೆ ಒಂದಷ್ಟು ಸಮಾಧಾನವನ್ನ ಪಡ್ಕೊಳ್ಬಹುದು. ಇನ್ನೊಂದು, ಎಕ್ಸ್ಪೆಕ್ಟೇಷನ್ಸ್ ನ ಬಿಟ್ಬಿಡೋದು. ಅವರು ನಮ್ಮನ್ನ ಖುಷಿಯಾಗಿರ್ತಾರೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ, ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನೆಲ್ಲ ಇಟ್ಕೊಬಾರ್ದು. ಆಮೇಲೆ ಯಾವುದೋ ಹಳೇ ಕಹಿ ಘಟನೆಗಳನ್ನ ನೆನ್ಪು ಮಾಡ್ಕೊಳ್ತಾ ಈ ಕ್ಷಣಗಳನ್ನು ಕೂಡ ಕಳ್ಕೊಳಕ್ ಹೋಗ್ಬಾರ್ದು. ನಿಮಗ್ ನೀವೇ ಒಂದು ಒಳ್ಳೆ ಸ್ನೇಹಿತರಾಗಿ, ಯಾರು ಇಲ್ದಂತಹ ಸಂದರ್ಭದಲ್ಲಿ ಕೆಲಸ ಕಡೆ ಗಮನ ಹರಿಸಿ, ಅದೇ ನಿಮ್ಮ ಒಂದು ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಈಗ ನಮ್ಮ ಪ್ರಪಂಚದಲ್ಲಿ ಈಗ ದೊಡ್ಡ ಆರ್ಟಿಸ್ಟ್ ಗಳಿರ್ಬೋದು, ರೈಟರ್ಸ್ ಗಳಿರ್ಬೋದು, ಚಿಂತಕರಿರ್ಬೋದು, ಎಲ್ಲರೂ ಕೂಡ ಒಂಟಿತನದಲ್ಲೇ ಅವರು ಆ ಒಂದು ಮಟ್ಟಕ್ಕೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಒಂದ್ ಬೀಜ ತಕೊಂಡು ನೀವು ಮಣ್ಣೊಳಗಡೆ ಹಾಕಿ, ಅದು ಕೂಡ ಒಂಟಿಯಾಗಿ ಹೂತ್ಕೊಂಡು ಕೆಳಗಡೆ ಇರುತ್ತೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮಹಾವೃಕ್ಷ ಆಗ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಚಂದ್ರ ಸೂರ್ಯ ಅವರು ಕೂಡ ಒಂಟಿನೇ, ಆದ್ರೂ ನಮ್ಗೆಲ್ಲ ಬೆಳಕು ಕೊಡ್ತಾರೆ. ಒಂಟಿತನ ಅನ್ನೋದು ಒಂದ್ ಮೋಡ ಇದ್ದಂಗೆ, ಅದು ಬರುತ್ತೆ ಹೋಗ್ತಾ ಇರುತ್ತೆ. ಆದ್ರೆ ನೀವು ಒಂದ್ ರೀತಿ ಆಕಾಶ ಇದ್ದಂಗೆ. ಮೋಡಗಳು ಆಕಾಶವನ್ನ ಮರೆ ಮಾಡ್ಬೋದೇ ವಿನಃ ವಿನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮನ್ನ ಯಾವಾಗ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀರೋ ಆ ನೆಕ್ಸ್ಟ್ ದಿನದಿಂದಲೇ ಇಡೀ ಜಗತ್ತು ನಿಮ್ ಜೊತೆ ಇದೆ ಅನ್ನೋ ಫೀಲಿಂಗ್ ನಿಮಗಿರುತ್ತೆ. ಅಷ್ಟೇ ಅಲ್ಲ, ಜಗತ್ತು ಕೂಡ ನಿಮ್ಮನ್ನ ಪ್ರೀತಿಸುತ್ತೆ. ಹಾಗೆ ಇದಾಯ್ತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದ್ರೆ ಮಿಸ್ ಮಾಡದೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.